ಇವರು ಬಹಳ ಬುದ್ಧಿವಂತರಾಗಿರ್ತಾರ, ಬರಹದಲ್ಲಿ ಓದುವಿಕೆಯಲ್ಲಿ ಹೆಚ್ಚು ಆಸಕ್ತರಾಗಿರ್ತಾರ. ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ, ಅಭಿರುಚಿ, ಆಕರ್ಷಣೆ, ಅದನ್ನ ನೋಡಿದ್ರೆ ಅದನ್ನೂ ಮಾಡ್ಬೇಕು, ಇದನ್ನ ನೋಡಿದ್ರೆ ಇದನ್ನೂ ಮಾಡ್ಬೇಕು. ಎಷ್ಟೇ ಜಾಣರಿದ್ದರೂ ಕೆಲವು ಸರ್ತಿ ತಪ್ಪು ನಿರ್ಣಯಗಳನ್ನು ತಗೋತಾರ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರುವರ ಸಾಮಾನ್ಯ ಗುಣ ಸ್ವಭಾವವನ್ನು ವಿಶ್ಲೇಷಿಸಲಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಿಥುನ ರಾಶಿ, ಅದರ ಸ್ವಭಾವದ ವರ್ಣನೆ, ಗುಣಧರ್ಮದ ವರ್ಣನೆ, ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರುವರ ಸಾಮಾನ್ಯ ಗುಣ ಸ್ವಭಾವವನ್ನು ವಿಶ್ಲೇಷಿಸಲಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ರಾಶಿಯ ಕಾಲಪುರುಷನ 3ನೇ ರಾಶಿ ಅಂದರೆ ಬಾಹುಗಳನ್ನ ಸೂಚಿಸುವಂತಹ ಅಥವಾ ಕಂಠದ ಕೆಳಭಾಗವನ್ನ ಸೂಚಿಸುವಂತಹ, ಹೃದಯವನ್ನ ಅಥವಾ ಎದೆಯನ್ನ ಸೂಚಿಸುವಂತಹ ರಾಶಿ. ಮಿಥುನ ಅಂದರೆ ಟ್ವಿನ್ಸ್ ಅಂತ ನಾವು ಕರಿತೇವೆ. 2 ಅವಳಿ ಜವಳಿ ಅಂತ ಅರ್ಥ. ದ್ವಿಸ್ವಭಾವ, ವಾಯು ತತ್ವ ಅಂತ ಕರಿತೀವಿ. ಅಧಿಪತಿ ಬುಧ. ಯಾವಾಗ ಈ ರಾಶಿಯ ಅಧಿಪತಿ ಬುಧನಾಗಿರ್ತಾನೋ, ತತ್ವ ವಾಯು ಆಗಿರ್ತದೋ, ಸ್ವಭಾವ ದ್ವಿಸ್ವಭಾವ ಆಗಿರ್ತದೋ, ಅವಾಗ ನಮ್ಗೆ ಏನ್ ತಿಳಿದು ಬರ್ತದಂದ್ರೆ ಇವರು ಬಹಳ ಬುದ್ಧಿವಂತರಾಗಿರ್ತಾರ, ಬರಹದಲ್ಲಿ ಓದುವಿಕೆಯಲ್ಲಿ ಹೆಚ್ಚು ಆಸಕ್ತರಾಗಿರ್ತಾರ, ಸ್ನೇಹಿತರನ್ನ ಮಾಡಿಕೊಳ್ಳೋದ್ರಲ್ಲಿ ಹೆಚ್ಚು ಆಸಕ್ತರಿರ್ತಾರ. ಸೋಷಿಯಲ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್, ರಿಲಿಜಿಯಸ್ ಆಕ್ಟಿವಿಟೀಸ್, ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ಹೆಚ್ಚು ಮುಂದಾಗಿರ್ತಾರ. ಫಿಸಿಕಲ್ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್. ದೈಹಿಕ ಶ್ರಮ ಇರುವುದಿಲ್ಲ ಇವ್ರದು, ಬುದ್ಧಿವಂತಿಕೆಯ ಶ್ರಮ ಜಾಸ್ತಿ ಇರ್ತದ. ಬಹಳ ಚಲೋ ಮಾತಾಡ್ತಿರ್ತಾರ, ಒಳ್ಳೆಯ ವಾಂಗ್ಮೀಯತೆ ಇರ್ತದ. ಇವೆಲ್ಲವೂ ಬುಧನಿಂದ. ಬಹಳ ಎತ್ತರ ಇರ್ತಾರ, ತೆಳ್ಳಗಿರ್ತಾರ, ನೇರವಾದ ಕಣ್ಣು ಇರ್ತದ, ಬಹಳ ಲಘು ಸುಸ್ತಾಗ್ತಾರ, ಬಹಳ ಮಾತಾಡ್ತಾರ. ಇವೆಲ್ಲವೂ ಮಿಥುನ ರಾಶಿಯ ಸ್ವಭಾವ. ಇದರ ಜೊತೆಗೆ ಮೃಗಶಿರ ನಕ್ಷತ್ರ ಸೇರಿದರೆ, ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ, ಅದರ ದೇವತಾ ಚಂದ್ರ, ಚಂದ್ರ ಮಂಗಳರು ಬುಧನ ಜೊತೆ ಸೇರಿದರೆ ಆಗ ಸ್ವಲ್ಪ ದುಡುಕುವ ಸ್ವಭಾವ, ಏನಾದ್ರೂ ತಪ್ಪು ಮಾತನಾಡುವ ಸ್ವಭಾವ, ಅಥವಾ ಏನಾದ್ರೂ ಆ ಕ್ಷಣದಲ್ಲಿ ಬೇಗ ಕೋಪ ಮಾಡಿಕೊಂಡು ಕೆಟ್ಟದ್ದನ್ನ ಮಾತನಾಡಿ ಮತ್ತೆ ಕ್ಷಮೆ ಕೇಳುವ ಗುಣ, ಇವೆಲ್ಲವೂ ಸೇರ್ತಾವ. ಅವಾಗ್ಲೂ ಕೂಡ ಹೆಚ್ಚು ಸಂಶೋಧನೆ, ಹೆಚ್ಚು ರಿಸರ್ಚ್, ಹೆಚ್ಚು ಓಡಾಟ, ಹೆಚ್ಚು ಹುಡುಕಾಟ ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರದು. ಅದನ್ನ ಹುಡುಕಿದೆ, ಇದನ್ನ ಹುಡುಕಿದೆ, ಈ ಚಿಗುರೆ ಇದ್ದಂಗೆ. ಆಮೇಲೆ ಯಾವಾಗ್ಲೂ ಸ್ವಲ್ಪ ಭಯದಲ್ಲಿ ಇರುವಂತದ್ದು, ಮಾತನಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಏನೋ ಒಂದು ಮಾತಾಡ್ಬಿಡೋದು, ಗಾಸಿಪ್ ಕ್ರಿಯೇಟ್ ಮಾಡೋದು, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಸ್ವಭಾವ ಈ ಮಿಥುನ ರಾಶಿ ಮೃಗಶಿರ ನಕ್ಷತ್ರದೊಳಗೆ ಬಹಳ ಇರ್ತದೆ. ಪಟ್ಟಣ 10 ಮಂದಿ ಒಂದು ಬೇರೆ ಮಾತಾಡಿದ್ರು ಇವ್ರೊಂದು ಬೇರೆ ಮಾತಾಡ್ಬಿಡೋದು. ಈ ರೀತಿಯ ಒಂದು ವಿಭಿನ್ನ ಸ್ವಭಾವ ಈ ಮೃಗಶಿರ ನಕ್ಷತ್ರದವರದಾಗಿರ್ತದೆ. ಮತ್ತೆ ಮಿಥುನ ರಾಶಿಯ ಹೇಗಪ್ಪ ಅಂತಂದ್ರೆ ಅವರಿಗೆ ಆಹಾರ, ಉಡುಪು ತೊಡುಪುಗಳಿಗಿಂತ ಮಾತು, ಘನತೆ, ಶಿಕ್ಷಣ, ಪದವಿ, ಅಧಿಕಾರ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ. ಅವ್ರಿಗೂ ಕೂಡ ಈ ಲಂಗ್ಸ್, ಭುಜಗಳು, ಈ ಶೋಲ್ಡರ್ಸ್ ಇಂಥ ಪೇನ್ಗಳೆಲ್ಲ ಜಾಸ್ತಿ ಇರ್ತದೆ. ಮಾತಾಡಿ ಗಂಟಲು ಇವೆಲ್ಲ ನೋವು ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ, ಬುದ್ಧಿವಂತಿಕೆ ಇರೋದ್ರಿಂದ. ಇನ್ನು ಮಿಥುನ ರಾಶಿ ಮೃಗಶಿರ ನಕ್ಷತ್ರದ 3ನೇ ಪಾದ ಅಂದ್ರೆ ಶುಕ್ರ, ಅಲ್ಲಿ ವಿಶೇಷವಾದಂತಹ ಒಂದು ಫಲ. ಇವರಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರ್ತದ, ಬಹಳಷ್ಟು ವಿಷಯಗಳ ಬಗ್ಗೆ ಅಭಿರುಚಿ ಇರ್ತದ. ಒಂದೇ ಅಲ್ಲ, ಅದನ್ನ ಮಾಡದೆ ಈ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3ನೇ ಚರಣದವರು ಬುದ್ಧಿವಂತರು ಆಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ, ಬಹಳಷ್ಟು ಕನ್ಸಿಸ್ಟೆಂಟ್ಲಿ ಕೆಲಸ ಮಾಡೋರಾಗಿರ್ತಾರ, ಚಂದ್ರನಷ್ಟೇ ತಾಳ್ಮೆ ಇರುವಂತವರಾಗಿರ್ತಾರೆ. ಇಲ್ಲಿ ಶುಕ್ರ ಸೇರಿದಾಗ ಬಹಳಷ್ಟು ವಿಷಯಗಳ ಬಗ್ಗೆ ಆಸಕ್ತಿ, ಅಭಿರುಚಿ, ಆಕರ್ಷಣೆ, ಅದನ್ನ ನೋಡಿದ್ರೆ ಅದನ್ನೂ ಮಾಡ್ಬೇಕು, ಇದನ್ನ ನೋಡಿದ್ರೆ ಇದನ್ನೂ ಮಾಡ್ಬೇಕು, ಇದನ್ನ ನೋಡಿದ್ರೆ ಇದನ್ನೂ ಮಾಡ್ಬೇಕು, ಖಂಡಿತನೆಲ್ಲ ಮಾಡ್ಬೇಕು ಅನ್ನೋ ಆಸೆ ಉಳ್ಳವರು, ಅಭಿರುಚಿ ಉಳ್ಳವರು. ಆದರೆ ಸಾಮಾನ್ಯವಾಗಿ 3ನೇ ಚರಣದವರು ಶುಕ್ರ ಇರುವ ಕಾರಣ, ಆ ಶುಕ್ರನ ಗುಣಧರ್ಮಗಳಿರುವ ಕಾರಣ, ಬುಧ ಮಂಗಳ ಚಂದ್ರ ಶುಕ್ರ ಬಂದಿರುವ ಕಾರಣ, 4 ಗ್ರಹಗಳ ಸಮಾನತೆ ಇಲ್ಲದೆ ಇರುವ ಕಾರಣ ಒಂದು ಸ್ಥಿರವಾದ ಕೆಲಸವನ್ನು ಮಾಡೋದಿಲ್ಲ. ಏನಾದ್ರೂ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನ ಇದನ್ನ ಮಾಡದೆ, ಸ್ವಲ್ಪ ದಿನ ಅದನ್ನ ಮಾಡದೆ, ಹೀಗೆ ಕೆಲಸಗಳನ್ನು ಬದಲಾಯಿಸ್ತಾ ಇರ್ತಾರೆ. ಎಷ್ಟೇ ಬುದ್ಧಿವಂತರಾಗಿದ್ದರೂ ತಮ್ಮ ದುಡುಕುವ ಸ್ವಭಾವದಿಂದ, ದುಡುಕು ಮಾತನಾಡುವ ಸ್ವಭಾವದಿಂದ
ಬಹಳಷ್ಟು ವಿಷಯಗಳಲ್ಲಿ ಆಸಕ್ತಿ ಇರುವ ಕಾರಣ ಯಾವುದು ಒಂದನ್ನು ಸ್ಥಿರವಾಗಿ ಮಾಡದೆ ಚಂಚಲತೆಯಲ್ಲಿ ಜೀವನ ಮಾಡ್ತಾರ ಅಂತ 3ನೇ ಚರಣ ಹೇಳ್ತದ. ಇನ್ನು ಮಿಥುನ ರಾಶಿ ಮೃಗಶಿರ ನಕ್ಷತ್ರ 4ನೇ ಪಾದ ಮಂಗಳನ್ನ ಸಂಬೋಧಿಸ್ತದ. ಮಂಗಳನ ನವಾಂಶವನ್ನು ಸಂಬೋಧನೆ ಮಾಡ್ತದೆ. ಮಿಥುನ ರಾಶಿ ಮೃಗಶಿರ ನಕ್ಷತ್ರ 4ನೇ ಪಾದ ಏನಿದೆ ಅದು ಮಂಗಳನ ನವಾಂಶದಲ್ಲಿ ಬರುವುದರಿಂದ ಈ ಮಂಗಳ ಚಂದ್ರ ಮತ್ತೆ ಬುಧ ಬಂದಿರೋದರಿಂದ ಇವರಲ್ಲಿ ವಿದ್ಯಾಭ್ಯಾಸ ಮಾಡುವ ಶಕ್ತಿ ಹೆಚ್ಚಿಗೆ ಇರ್ತದ. ಏಕಪಾಠಿಯಾಗಿರ್ತಾರ. ಒಂದೇ ಸರ್ತಿ ಹೇಳಿದ್ರೆ ತಿಳ್ಕೊತಿರ್ತಾರ. ಲಘು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರ್ತದ. ಆದ್ರ ದುಡುಕು, ಸಿಟ್ಟು, ಸ್ವಲ್ಪ ತಾಳ್ಮೆ ಕಡಿಮೆ, ಒರಟಾದ ಮಾತು, ಉಗ್ರವಾದ ವಾಕ್ಯಗಳು, ಚುಚ್ಚುವ ಮಾತುಗಳು, ಹಿಂಸಿಸುವಂತಹ ನಡವಳಿಕೆಗಳು ಸ್ವಲ್ಪ ಹೆಚ್ಚು ಸೇರಿರ್ತದ. ಇವರಲ್ಲಿಯೂ ವಾಂಗ್ಮೀಯತೆ ಇರ್ತದ. ಇವರಲ್ಲಿಯೂ ಕೆಲಸ ಕ್ಷಮತೆ ಇರ್ತದ. ಇವರಲ್ಲಿಯೂ ಬುದ್ಧಿವಂತಿಕೆ ಇರ್ತದ. ಇವರಲ್ಲೂ ಮಂದಿನ ಹಚ್ಚಿಕೊಳ್ಳುವಂತ ಸ್ನೇಹಮಯ ಬುದ್ಧಿ ಇರ್ತದ. ಇವೆಲ್ಲದರ ಜೊತೆಗೆ ಎಲ್ಲಾ ಒಳ್ಳೆದ್ರ ಜೊತೆಗೆ 2 ಬಾರಿ ಮಂಗಳನ ಒಂದು ಪ್ರಭಾವ ಹೆಚ್ಚಾಗುವುದರಿಂದ ಸ್ವಲ್ಪ ದುಡುಕುವಿಕೆ, ಬುಧ ಮಂಗಳರು ಶತ್ರುಗಳಾಗ್ಬಿಡ್ತಾರ. ಬುದ್ಧಿ ಮತ್ತೆ ದುಡುಕುವಿಕೆ ಸೇರಿ ಬಿಡ್ತದೆ. ಎಷ್ಟೇ ಜಾಣರಿದ್ದರೂ ಕೆಲವು ಸರ್ತಿ ತಪ್ಪು ನಿರ್ಣಯಗಳನ್ನು ತಗೋತಾರ. ಬಹಳಷ್ಟು ರಾಂಗ್ ಡಿಸಿಷನ್ಸ್ ಮಾಡ್ತಾರ. ಅದರಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತಹ ಅನಿವಾರ್ಯತೆಗಳನ್ನು ಮಾಡ್ಕೊಳ್ತಾರ. ಹೀಗೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 1, 2, 3, 4 ಈ ಎಲ್ಲ ಚರಣದ ವರ್ಣನೆಯನ್ನು ನಾವು ಮಾಡಿದ್ದೇವೆ. ವೃಷಭ ರಾಶಿ ಮಿಥುನ ರಾಶಿ ಸೇರಿ ಮೃಗಶಿರ ನಕ್ಷತ್ರದ ವರ್ಣನೆಯನ್ನು ನಾವು ಮಾಡಿದ್ದೇವೆ. ಈ ಪ್ರಕಾರ ಮಿಥುನ ರಾಶಿಯವರದ್ದು ಸ್ವಭಾವವಾಗಿರುತ್ತದೆ ಅಂತ ಹೇಳುತ್ತಾ, ನಿಮ್ಮದು ಯಾವ ರಾಶಿ, ನಿಮ್ಮದು ಯಾವ ನಕ್ಷತ್ರ, ನಿಮ್ಮದು ಯಾವ ಚರಣ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಸಾಧ್ಯವಾದಷ್ಟು ನಿಮ್ಮ ಗುಣಧರ್ಮ ಸ್ವಭಾವವನ್ನ ಹೇಳುವ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.